ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾವನ್ಕೋತೀವಿ ಮಕ್ಕಳ ಕಲಿಕೆ ಶಾಲೆಯಿಂದ ಶುರುವಾಗತ್ತೆ ಅಂತ. ಆದ್ರೆ ಅವರ ಭಾಷೆಯ ಪಯಣ ಇದೆಯಲ್ಲ, ಅದು ಶಾಲೆಗೆ ಕಾಲಿಡೋಕ್ಕೂ ಮುಂಚೆನೇ ಶುರುವಾಗ್ಬಿಟ್ಟಿರುತ್ತೆ. ಹೊಸ ಹೊಸ ಪದಗಳನ್ನು ಕಲಿಯೋದು ಅಂದ್ರೆ ಬರೀ ಶಬ್ದಕೋಶ ಹೆಚ್ಚಿಸೋದು ಅಂತಲ್ಲ, ಬದಲಿಗೆ ಅವರ ಮುಂದಿನ ಕಲಿಕೆ ಮತ್ತು ಸಂವಹನಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿದ ಹಾಗೆ. ಹಾಗಾದ್ರೆ ಇಷ್ಟೊಂದು ಮುಖ್ಯವಾಗಿರೋ ಈ ಶಬ್ದಕೋಶದ ಅಡಿಪಾಯ ಬೀಳೋದು ಎಲ್ಲಿಂದ? ಎಲ್ಲಾದ್ರೂ ಶುರು ಆಗ್ಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದಕ್ಕೆ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಆದ್ರೆ ತುಂಬಾನೇ ಸಿಂಪಲ್. ಅದು ಶುರುವಾಗೋದೇ ನಮ್ಮ ಮನೆಯಲ್ಲಿ. ಹೌದು, ನಿಜ. ಮಕ್ಕಳು ಅ ಆ ಈ ಕಲಿಯೋಕು ಮುಂಚೆನೆ ಅವರ ಭಾಷೆಯ ಅಡಿಪಾಯ ಹಾಕೋ ದೊಡ್ಡ ಜವಾಬ್ದಾರಿ ಇರೋದೇ ಕುಟುಂಬದ ಮೇಲೆ. ಮನೆಯಲ್ಲಿ ನಡೆಯೋ ಮಾತುಕತೆ, ಹೊಸ ಪದಗಳ ಪರಿಚಯವೇ ಆ ಗಟ್ಟಿ ಅಡಿಪಾಯವನ್ನ ಹಾಕುತ್ತೆ ಅಂತ ಸಂಶೋಧನೆಗಳು ಕೂಡ ಹೇಳ್ತವೆ. ಸರಿ, ಹಾಗಾದ್ರೆ ಇವತ್ ನಾವೇನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಮಗುವಿನ ಶಬ್ದಕೋಶದ ಅಡಿಪಾಯದಿಂದ ಶುರು ಮಾಡೋಣ. ಆಮೇಲೆ ಅದರ 4 ಮುಖ್ಯ ಪ್ರಕಾರಗಳನ್ನ ನೋಡಿ ಆಲಿಸೋದು, ಮಾತಾಡೋದು, ಓದೋದು, ಬರೆಯೋದು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೊನೆಗೆ ಈ ಇಡೀ ಪ್ರಕ್ರಿಯೆಯನ್ನ ಮಜಾವಾಗಿ ಮಾಡೋದು ಹೇಗೆ ಅಂತನೂ ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಮೊದಲನೇ ವಿಷಯಕ್ಕೆ ಹೋಗೋಣ. ಶಬ್ದಕೋಶದ ಅಡಿಪಾಯ. ಇದು ಬರೀ ಪದಗಳನ್ನ ತಿಳ್ಕೊಳ್ಳೋದಕ್ಕಿಂತ ಯಾಕೆ ಹೆಚ್ಚು ಮುಖ್ಯ ಅನ್ನೋದನ್ನ ಈಗ ನೋಡೋಣ. ನೋಡಿ, ಇದ್ರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಪದದ ಅರ್ಥ ಗೊತ್ತಿದ್ರೆ ಮಾತ್ರ ಹೇಳಿರೋ ವಿಷಯ ಅರ್ಥ ಆಗೋದು. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ಒಂದು ಮಗು ವಿಶಾಲ ಅನ್ನೋ ಪದವನ್ನ ಓದಬಹುದು, ಆದ್ರೆ ಆ ಪದದ ಅರ್ಥ ದೊಡ್ಡದು ಅಂತ ಗೊತ್ತಿಲ್ಲ ಅಂದ್ರೆ ಅದು ವಿಶಾಲವಾದ ಮೈದಾನ ಅನ್ನೋ ವಾಕ್ಯದ ನಿಜವಾದ ಅರ್ಥ ಆ ಮಗುಗೆ ಸಿಗಲ್ಲ ಅಲ್ವಾ? ಗ್ರಹಿಕೆಯ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಶಬ್ದಕೋಶದ 4 ಪ್ರಕಾರಗಳು. ಇದು ಭಾಷೆಯನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ. ಹಾಗಾದ್ರೆ ಆ 4 ಪ್ರಕಾರಗಳು ಯಾವುವು? ಮೊದಲನೆಯದು ಆಲಿಸುವುದು, ಎರಡನೆಯದು ಮಾತನಾಡುವುದು, ಆಮೇಲೆ ಓದುವುದು ಮತ್ತು ಕೊನೆಗೆ ಬರೆಯುವುದು. ನಾವು ಮೊದಲು ಕೇಳಿಸ್ಕೊಳ್ತೀವಿ, ಆಮೇಲೆ ಮಾತಾಡಕ್ ಶುರು ಮಾಡ್ತೀವಿ, ನಂತರ ಓದ್ತೀವಿ ಮತ್ತು ಕೊನೆಗೆ ಬರೀತೀವಿ. ಈ 4 ಸೇರಿ ಹೇಗೆ ಒಂದು ಕಂಪ್ಲೀಟ್ ಕಮ್ಯುನಿಕೇಷನ್ ಟೂಲ್ ಆಗತ್ತೆ ಅಂತ ಮುಂದೆ ನೋಡೋಣ. ಸರಿ, ಹಾಗಾದ್ರೆ ಮೊದಲು ನಾವು ಮಾತುಕತೆಯ ಅಡಿಪಾಯ ಅಂತಾನೆ ಹೇಳಬಹುದಾದ ಆಲಿಸೋ ಮತ್ತು ಮಾತಾಡೋ ಸ್ಕಿಲ್ಸ್ ಬಗ್ಗೆ ನೋಡೋಣ. ಆಲಿಸುವ ಶಬ್ದಕೋಶ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಬೇರೆಯವರು ಮಾತಾಡೋದನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆಗೆ, ಮನೇಲಿರೋ ಆಟಿಕೆಗಳನ್ನೆಲ್ಲ ಎತ್ತಿಡು ಅಂತ ಹೇಳಿದಾಗ ಆ ಸೂಚನೆ ಮಗುಗೆ ಅರ್ಥ ಆಗುತ್ತಲ್ಲ, ಅದು. ಅಥವಾ ಅಜ್ಜಿ ಹೇಳೋ ಕಥೆಯನ್ನ ಕೇಳಿ ಅದ್ರ ಅರ್ಥ ತಿಳ್ಕೊಳ್ಳೋದು. ಇದೆಲ್ಲವೂ ಆಲಿಸುವ ಶಬ್ದಕೋಶಕ್ಕೆ ಸೇರಿದ್ದು. ಈ ಸ್ಕಿಲ್ಲನ್ನ ಬೆಳೆಸೋಕೆ ಒಂದು ಸಖತ್ ಮಜವಾಗಿರೋ ಆಕ್ಟಿವಿಟಿ ಇದೆ. ಅದಕ್ಕೆ ಫೋಟೋ ಟಾಕ್ ಅನ್ಬಹುದು. ಹಳೆಯ ಫೋಟೋ ಆಲ್ಬಮ್ ತೆಗೆದು ಒಟ್ಟಿಗೆ ಕೂತು ನೋಡಿ. ಈ ಫೋಟೋದಲ್ಲಿ ಯಾರೆಲ್ಲ ಇದ್ದಾರೆ, ನಾವೆಲ್ಲಿದ್ವಿ ಅಂತ ಯಾರು, ಏನು, ಯಾವಾಗ, ಎಲ್ಲಿ, ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೇಳಿ ಮಾತಾಡ್ಸಿ. ಇದರಿಂದ ಏನಾಗುತ್ತೆ ಗೊತ್ತಾ? ಅವರಿಗೆ ಗೊತ್ತಿಲ್ಲದ ಪದಗಳನ್ನ ಫೋಟೋದಲ್ಲಿರೋ ದೃಶ್ಯದ ಜೊತೆ ಜೋಡ್ಸೋಕೆ ಸಹಾಯ ಆಗತ್ತೆ. ಇದರಿಂದ ಮೆದುಳಿನಲ್ಲಿ ಭಾಷೆಯ ಕನೆಕ್ಷನ್ಗಳು ಸ್ಟ್ರಾಂಗ್ ಆಗ್ತವೆ. ಇನ್ನು ಎರಡನೆಯದ್ದು ಮಾತನಾಡುವ ಶಬ್ದಕೋಶ. ಅಂದ್ರೆ ನಮ್ಮ ತಲೆಯಲ್ಲಿರೋ ಯೋಚನೆಗಳು, ನಮಗಾಗೋ ಭಾವನೆಗಳು, ಇವನ್ನೆಲ್ಲ ಹೇಳೋಕೆ ಪದಗಳನ್ನ ಬಳಸೋದು. ಅಮ್ಮ, ಹೊಟ್ಟೆ ಹಸ್ತಿದೆ ಅಂತ ಹೇಳೋಕೆ ಪದ ಬೇಕಲ್ವಾ? ನನಗೆ ಈ ಗೊಂಬೆ ತುಂಬಾ ಇಷ್ಟ ಅಂತ ಹೇಳೋಕೆ ಶಬ್ದಗಳು ಬೇಕು. ಅದೇನೇ ಮಾತನಾಡುವ ಶಬ್ದಕೋಶ. ಇದನ್ನ ಬೆಳೆಸೋಕ್ಕೂ ಒಂದು ಸುಲಭವಾದ ಆಟ ಇದೆ. ಮನೆಯಲ್ಲಿ ಸಿಗುವ ವಸ್ತುಗಳನ್ನೇ ಬಳಸ್ಬೋದು. ಒಂದು ಚಮಚ ತಗೊಳ್ಳಿ ಅಥವಾ ಒಂದು ಹಣ್ಣು, ಅದರ ಬಗ್ಗೆ ವಿವರಿಸಿ. ಆಮೇಲೆ ಅದೇ ಯಾರು, ಏನು, ಎಲ್ಲಿ, ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೇಳಿ. ಹೀಗೆ ಮಾಡಿದಾಗ ಆ ವಸ್ತುಗಳಿಗೂ ಪದಗಳಿಗೂ ಡೈರೆಕ್ಟಾಗಿ ಲಿಂಕ್ ಆಗತ್ತೆ. ಆಗ ಕಲಿಕೆ ಇನ್ನಷ್ಟು ಬೇಗ ಆಗತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆಲಿಸುವ ಶಬ್ದಕೋಶ ಅನ್ನೋದು ರಿಸೆಪ್ಟಿವ್ ಸ್ಕಿಲ್. ಅಂದ್ರೆ ನಾವು ಮಾಹಿತಿಯನ್ನ ಒಳಗೆ ತಗೊಳ್ತೀವಿ. ಅದೇ ಮಾತನಾಡುವ ಶಬ್ದಕೋಶ ಇದೆಯಲ್ಲ, ಅದು ಎಕ್ಸ್ಪ್ರೆಸಿವ್ ಸ್ಕಿಲ್. ಅಂದ್ರೆ ನಮ್ಮ ಯೋಚನೆಗಳನ್ನ ಹೊರಗೆ ಹಾಕ್ತೀವಿ. ಒಂದು ಗ್ರಹಿಸೋದು, ಇನ್ನೊಂದು ವ್ಯಕ್ತಪಡಿಸೋದು ಅಷ್ಟೇ. ಸರಿ, ಹಾಗಾದ್ರೆ ಮುಂದಿನ ಸ್ಟೆಪ್ಗೆ ಹೋಗೋಣ. ಈಗ ನಾವು ಓದುವ ಮತ್ತು ಬರೆಯುವ ಕೌಶಲ್ಯಗಳ ಮೂಲಕ ಪದಗಳನ್ನ ಪುಟದ ಮೇಲೆ ತರೋಣ. ಓದುವ ಶಬ್ದಕೋಶ ಅಂದ್ರೆ ಪುಸ್ತಕ ಓದುವಾಗ ಅದಲ್ಲಿ ಬರೋ ಪದಗಳ ಅರ್ಥ ನಮ್ಗೆ ಗೊತ್ತಿರೋದು. ಇದು ಯಾಕೆ ಮುಖ್ಯ ಅಂದ್ರೆ, ಒಂದು ಕಥೆಯನ್ನ ಅಥವಾ ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಇದು ತುಂಬಾ ಅವಶ್ಯಕ. ಇದಕ್ಕೊಂದು ಪದಗಳ ಬೇಟೆ ಅಂತ ಮಜವಾದ ಆಟ ಆಡಬಹುದು. ಒಟ್ಟಿಗೆ ಬುಕ್ ಓದುವಾಗ, ಬಾ ಇವತ್ತೊಂದು ಹೊಸ ಪದ ಕಂಡಿಡಿಯೋಣ ಅಂತ ಹೇಳಿ ಮಗುಗೆ ಗೊತ್ತಿಲ್ಲದ ಒಂದು ಪದವನ್ನ ಆಯ್ಕೆ ಮಾಡಿ.
ಆಮೇಲೆ ಒಟ್ಟಿಗೆ ಸೇರಿ ಅದರ ಅರ್ಥ ಏನು ಅಂತ ಹುಡುಕಿ ಆ ಪದವನ್ನ ಬಳಸಿ ಒಂದೆರಡು ತಮಾಷೆ ವಾಕ್ಯಗಳನ್ನ ಮಾಡಿ. ನೋಡಿ ಎಷ್ಟು ಮಜವಾಗಿರತ್ತೆ. ಇನ್ನು ಕೊನೆಯದಾಗಿ ಬರೋದೇ ಬರೆಯುವ ಶಬ್ದಕೋಶ. ನಾವು ಮಾತಾಡುವಾಗ ಬಳಸೋ ಪದಗಳನ್ನೇ ಬರವಣಿಗೆ ರೂಪದಲ್ಲಿ ತರೋದಷ್ಟೇ. ನಮ್ಮ ಯೋಚನೆಗಳನ್ನ ಒಂದು ಲೆಟರ್, ಕಥೆ ಅಥವಾ ಒಂದು ಪುಟ್ಟ ನೋಟ್ ಮೂಲಕ ಬರೆದು ಹೇಳೋಕೆ ಈ ಸ್ಕಿಲ್ ಬೇಕೇ ಬೇಕು. ಈ ಸ್ಕಿಲ್ಲನ್ನ ಡೆವಲಪ್ ಮಾಡೋಕೆಂತೂ ಸಖತ್ ಕ್ರಿಯೇಟಿವ್ ದಾರಿಗಳಿವೆ. ಮಕ್ಕಳನ್ನ ಅವರದೇ ಆದ ಚಿಕ್ಕ ಚಿಕ್ಕ ಕಥೆಗಳನ್ನ ಬರೆಯೋಕೆ ಪ್ರೋತ್ಸಾಹಿಸಿ, ಅಂಗಡಿಗೆ ಹೋಗೋಕೆ ಲಿಸ್ಟ್ ಮಾಡುವಾಗ ಅಥವಾ ಡೈರಿ ಬರೆಯುವಾಗ ಹೊಸ ಪದಗಳನ್ನ ಸೇರ್ಸೋಕೇಳಿ. ಇಲ್ಲಾಂದ್ರೆ ಒಂದು ನನ್ನ ಪದಗಳ ಪುಸ್ತಕ ಅಂತ ಮಾಡಿ ಅದರಲ್ಲಿ ಹೊಸ ಪದ ಬರೆದು ಅದಕ್ಕೆ ತಕ್ಕ ಹಾಗೆ ಚಿತ್ರ ಬಿಡಿಸಿದ್ರೆ ಇನ್ನಷ್ಟು ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಭಾಷಾ ಕಲಿಕೆಯನ್ನ ಒಂದು ಮಜಾವಾದ ಅನುಭವ ಆಗಿ ಮಾಡೋದು ಹೇಗೆ ಅಂತ. ಯಾಕಂದ್ರೆ ಯಾವುದೇ ಕಲಿಕೆಯ ಹೃದಯ ಇರೋದೇ ಖುಷಿ ಮತ್ತೆ ಆಸಕ್ತಿಯಲ್ಲಿ. ನೋಡಿ, ಭಾಷೆ ಜೊತೆ ಆಟ ಆಡೋಕೆ ಸಾವಿರಾರು ದಾರಿಗಳಿವೆ. ಕಿವಿಗೆ ಹೂವಿಡು ಅನ್ನೋ ಥರ ನುಡಿಗಟ್ಟುಗಳಿರ್ಬೋದು, ಪ್ರಾಸಪದಗಳಿರ್ಬೋದು, ಅಥವಾ ಕೆಂಪು ಲಾರಿ ಹಳದಿ ಲಾರಿ ಅಂತ ನಾಲಿಗೆ ಹೊರಳಿಸೋ ಪದಗಳಿರ್ಬೋದು. ಪ್ರತಿದಿನ ಈ ಥರ ಮಜಾ ಮಾಡ್ತಾ ಕಲಿತರೆ ಭಾಷೆಯ ಮೇಲಿನ ಪ್ರೀತಿ, ಹಿಡಿತ ಎರಡೂ ಹೆಚ್ಚಾಗತ್ತೆ. ನೋಡಿ, ಈ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಲ್ಲಿಟ್ಕೊಳ್ಳಿ. ನಾವು ಪದಗಳ ಮೇಲೆ ತೋರ್ಸೋ ಪ್ರೀತಿ ಮತ್ತು ಮೆಚ್ಚುಗೆ ಮಕ್ಕಳ ಶಬ್ದಕೋಶದ ಬೆಳವಣಿಗೆಯಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸತ್ತೆ. ಕಲಿಕೆ ಅನ್ನೋದು ಒಂದು ಬೋರ್ ಕೆಲ್ಸ ಅನ್ಸ್ಬಾರ್ದು, ಅದೊಂದು ಖುಷಿ ಕೊಡುವ ಆಟ ಅನ್ಸ್ಬೇಕು. ಅದೇ ಮುಖ್ಯ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ. ಇಂದು ಎಲ್ಲರೂ ಸೇರಿ ಯಾವ ಹೊಸ ಪದವನ್ನು ಕಂಡುಹಿಡಿಯುತ್ತೀರಾ? ಭಾಷೆಯ ಈ ಅದ್ಭುತ ಜಗತ್ತಿನಲ್ಲಿ ಪ್ರತಿಯೊಂದು ದಿನವೂ ಒಂದು ಹೊಸ ಅನ್ವೇಷಣೆಯಾಗಿರಲಿ.